ಹಾರ್ದಿಕ್ ಪಾಂಡ್ಯ ಭಾರತದ ಸ್ಟಾರ್ ಆಲ್ರೌಂಡರ್. ಫ್ರೆಂಡ್ಸ್, ಕಪಿಲ್ ದೇವ್ ಬಳಿಕ ಭಾರತಕ್ಕೆ ಸಿಕ್ಕಿರುವ ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾರ್ದಿಕ್ ಪಾಂಡ್ಯ ಉತ್ತಮ ಕ್ರಿಕೆಟರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇವರು ವೈಯಕ್ತಿಕ ಜೀವನದಲ್ಲಿ ಹೆಸರು ಕೆಡಿಸಿಕೊಂಡಿದ್ದಾರೆ. ಸದಾ ಒಂದಲ್ಲ ಒಂದು ಕಾಂಟ್ರವರ್ಸಿ ಮಾಡಿಕೊಳ್ತಲೇ ಇರ್ತಾರೆ. ಈಗ ಹಾರ್ದಿಕ್ ಪಾಂಡ್ಯ ಡಿವೋರ್ಸ್ ವಿಷಯದಲ್ಲಿ ಬಹಳ ಸುದ್ದಿಯಲ್ಲಿದ್ದಾರೆ. ಫ್ರೆಂಡ್ಸ್, ಜನರು ಇವರನ್ನು ಕೋಟಿಗಟ್ಟಲೆ ಆಸ್ತಿ ಕಳೆದುಕೊಳ್ತಾರೆ ಅಂತ ತಿಳ್ಕೊಂಡಿದ್ರು. ಆದರೆ ಈಗ ಹಾರ್ದಿಕ್ ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್ಗೆ ಇಡೀ ಭಾರತವೇ ಬೆಚ್ಚಿ ಬಿದ್ದಿದೆ. ಹಾರ್ದಿಕ್ ಪಾಂಡ್ಯ ಇವರು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್, T20 ವಿಶ್ವಕಪ್ಗೆ ಭಾರತದ ವೈಸ್ ಕ್ಯಾಪ್ಟನ್. IPL ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ ಪಡೆದು ಮುಂಬೈ ಇಂಡಿಯನ್ಸ್ ಹೊರಗೆ ಬಂದಿತ್ತು. IPL ಮುಗಿದ ಬೆನ್ನಲ್ಲೇ T20 ವಿಶ್ವಕಪ್ ಆಡಲು ಹಾರ್ದಿಕ್ ಪಾಂಡ್ಯ ಅಮೆರಿಕದ ಫ್ಲೈಟ್ ಹತ್ತಿದ್ದಾರೆ. IPL ಮತ್ತು ವಿಶ್ವಕಪ್ T20 ಬಗ್ಗೆ ಸುದ್ದಿ ಆಗಬೇಕಿದ್ದ ಹಾರ್ದಿಕ್ ಪಾಂಡ್ಯ ಈಗ ಡಿವೋರ್ಸ್ ವಿಷಯದಲ್ಲಿ ಸುದ್ದಿಯಾಗಿದ್ದಾರೆ. ಪಾಂಡ್ಯ ಮತ್ತು ನತಾಶಾ ಡಿವೋರ್ಸ್ ತೆಗೆದುಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಅವರಿಬ್ಬರ ಸ್ಟೋರಿಗಳು ಮಾತ್ರ ತುಂಬ ವೈರಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇವೆ. ನತಾಶಾ ಈಗಾಗಲೇ ತನ್ನ ಹಳೆಯ ಬಾಯ್ ಫ್ರೆಂಡ್ ಜೊತೆ ಓಡಾಡ್ತಿರುವ ವಿಡಿಯೋಗಳು ವೈರಲ್ ಆಗಿವೆ. ಪಾಂಡ್ಯ ನತಾಶಾ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದೆ. ಈಗ ಅವರಿಬ್ಬರು ಒಟ್ಟಿಗೆ ಇಲ್ಲ. ಆದರೆ ಈಗ ಇವರಿಬ್ಬರು ಡಿವೋರ್ಸ್ ತೆಗೆದುಕೊಳ್ತಾರೆ ಅನ್ನುವ ಸುದ್ದಿ ಬಂದಿದೆ. ಒಂದು ವೇಳೆ ಡಿವೋರ್ಸ್ ತೆಗೆದುಕೊಂಡ್ರೆ ಪಾಂಡ್ಯ 70% ತನ್ನ ಆಸ್ತಿನ ತನ್ನ ಹೆಂಡತಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಆಕೆ ಸರ್ಬಿಯಾ ದೇಶದವಳು. ಆಕೆ ಸರ್ಬಿಯನ್ ಕರೆನ್ಸಿಯಲ್ಲಿ ಆಸ್ತಿಯನ್ನು ಕೇಳುತ್ತಾರೆ ಅನ್ನುವ ಸುದ್ದಿ ಆಗಿತ್ತು. ಹಾಗೇನಾದರೂ ಆದರೆ ಪಾಂಡ್ಯ ಪಾಪರಾಗೋದು ಗ್ಯಾರಂಟಿ. ಯಾಕಂದರೆ ಸುಮಾರು 90 ಕೋಟಿಯಲ್ಲಿ ನತಾಶಾಗೆ 60 ಕೋಟಿ ಕೊಟ್ಟರೆ ಪಾಂಡ್ಯ ಬಳಿ ಉಳಿಯೋದು ಕೇವಲ 30 ಕೋಟಿ. ಆದರೆ ಪಾಂಡ್ಯಗೆ ಈ ರೀತಿಯೆಲ್ಲ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅನಿಸುತ್ತೆ. ಹೀಗಾಗಿ ಆಸ್ತಿ ವಿಚಾರದಲ್ಲಿ ಪಾಂಡ್ಯ ಮಾಸ್ಟರ್ ಪ್ಲಾನೇ ಮಾಡಿಬಿಟ್ಟಿದ್ರು. ಪಾಂಡ್ಯ ಡಿವೋರ್ಸ್ ಸ್ಟೋರಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅಕಸ್ಮಾತ್ ಡಿವೋರ್ಸ್ ತೆಗೆದುಕೊಂಡ್ರೆ ಪಾಂಡ್ಯ ನತಾಶಾಗೆ ಕೋಟಿಗಟ್ಟಲೆ ಕೊಡಬೇಕಾಗಿಲ್ಲ. ಯಾಕಂದರೆ ಅವರ ಬಳಿ ಅಷ್ಟು ಆಸ್ತಿಯೇ ಇಲ್ಲವಂತೆ. ದಶಕಗಳಿಂದ IPL ಆಡುತ್ತಿದ್ದು ಟೀಮ್ ಇಂಡಿಯಾ ಪರ ಸಹ ಆಡುತ್ತಿದ್ದಾರೆ. ಜೊತೆಗೆ ಜಾಹೀರಾತು ಬೇರೆ. ಕಳೆದೊಂದು ದಶಕದಿಂದ ಪಾಂಡ್ಯ ಕೋಟಿ ಸಂಪಾದಿಸಿದ್ದಾರೆ. ಆದರೆ ಅವರ ಬಳಿ ಹಣವಿಲ್ಲವಂತೆ. ಎಲ್ಲ ಆಸ್ತಿಯನ್ನು ಪಾಂಡ್ಯ ತಮ್ಮ ತಾಯಿಯ ಹೆಸರಿನಲ್ಲಿ ಮಾಡಿದ್ದಾರೆ. ಇದನ್ನು ಸ್ವತಃ ಹಾರ್ದಿಕ್ ಪಾಂಡ್ಯ ಅವರೇ ಹೇಳಿಕೊಂಡಿದ್ದಾರೆ. ನನ್ನ ತಾಯಿ ಹೆಸರಿನಲ್ಲಿ ನನ್ನ ತಂದೆಯ ಸಹೋದರನ ಹಾಗೂ ನನ್ನ ಆಸ್ತಿಯನ್ನು ಇಡಿಸಲಾಗಿದೆ. ನನ್ನ ಕಾರು, ಮನೆ ಸೇರಿದಂತೆ ಎಲ್ಲವೂ ನನ್ನ ತಾಯಿಯ ಹೆಸರಿನಲ್ಲೇ ಇದೆ. ಅಂದರೆ ಸುಮಾರು ನನ್ನ 50% ಆಸ್ತಿ ನನ್ನ ತಾಯಿಯ ಹೆಸರಿನಲ್ಲೇ ಇದೆ. ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನನ್ನ ಹೆಸರಿನ ಮೇಲೆ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಜೊತೆಗೆ ಭವಿಷ್ಯದಲ್ಲಿ ನಾನು ಯಾರಿಗೂ ಕೂಡ ನನ್ನ 50ರಷ್ಟು ಆಸ್ತಿ ನೀಡಲು ಬಯಸೋದಿಲ್ಲ. ಭವಿಷ್ಯದಲ್ಲಿ ಏನಾದರೂ ಸಂಭವಿಸಿದರೂ ನನ್ನ ಆಸ್ತಿಯಲ್ಲಿ 50% ಕಳೆದುಕೊಳ್ಳದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದರು. ಒಂದು ಸಂದರ್ಶನದಲ್ಲಿ ಹಾರ್ದಿಕ್ ಪಾಂಡ್ಯ ಮಾತನಾಡಿದ ಈ ವಿಡಿಯೋವು ಸಿಕ್ಕಾಪಟ್ಟೆ ವೈರಲ್ ಆಗಿರುವುದರಿಂದ ಪಾಂಡ್ಯ ಅವರ ಬುದ್ಧಿವಂತಿಕೆಗೆ ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ಮತ್ತೊಂದು ಕಡೆ ನತಾಶಾ ಬಗ್ಗೆ ಸಿಕ್ಕಾಪಟ್ಟೆ ಟೀಕೆಗಳು ಕೇಳಿ ಬರ್ತಾ ಇವೆ. ನತಾಶಾಗೆ ಹಾರ್ದಿಕ್ ಮೊದಲ ಬಾಯ್ ಫ್ರೆಂಡ್ ಅಂತೂ ಅಲ್ಲ. ಈ ಹಿಂದೆ ಕೂಡ ಹಲವು ಬಾಯ್ ಫ್ರೆಂಡ್ಗಳು ಆಕೆಗೆ ಇದ್ದರು. ಅವರ ಜೊತೆ ಓಪನ್ ಆಗಿಯೇ ಸುತ್ತಾಡ್ತಿದ್ಲು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಡಿವೋರ್ಸ್ ಅನ್ನೋದು ಬಿಸ್ನೆಸ್ ಆಗಿದೆ ಅಂತ ಜನ ಮಾತಾಡ್ತಿದ್ದಾರೆ. ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ನೋಡೋದು, ಮದುವೆ ಆಗೋದು, ಒಂದು ಮಗು ಮಾಡ್ಕೊಳ್ಳೋದು, ಡಿವೋರ್ಸ್ ಆಗೋದು, ಅರ್ಧ ಆಸ್ತಿಲಿ ಪಾಲು ಕೇಳೋದು, ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಮತ್ತೊಂದು ಇಲ್ಲ ಅಂತ ಮಾತಾಡ್ಕೊಳ್ತಿದ್ದಾರೆ. ಫ್ರೆಂಡ್ಸ್, ಇದೀಗ ಟ್ರೆಂಡ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ಈ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.